ಜಮ್ಮು ಕಾಶ್ಮೀರ ಹೆಚ್ಚು ಸದ್ದು ಮಾಡೋದು ನಿಮಗೆಲ್ಲ ಗೊತ್ತೇ ಇದೆ ಯಾವುದಕ್ಕೆ ಅಂತ ಹೇಳಿ. ಆದರೆ ಇವತ್ತು ಸದ್ದು ಮಾಡ್ತಾ ಇರೋದು ಫಲಿತಾಂಶಕ್ಕಾಗಿ. ಇಡೀ ದೇಶದ ಜನ ಕಾಯ್ತಾ ಇದ್ದಾರೆ ಜಮ್ಮು ಕಾಶ್ಮೀರದ ಫಲಿತಾಂಶ ಏನಾಗುತ್ತೆ ಅಂತ ಹೇಳಿ. ಈಗ ಬರ್ತಾ ಇರುವಂತ ಬಿಗ್ ಬ್ರೇಕಿಂಗ್ ಅಪ್ಡೇಟ್, ಸ್ಟ್ರಾಂಗ್ ರೂಮ್ಗಳು ಓಪನ್ ಆಗ್ತಾ ಇದ್ದಾವೆ ಅಂತ ಹೇಳಿ ಗಮನಿಸ್ತಾ ಹೋಗೋಣ. ಜಮ್ಮು ಕಾಶ್ಮೀರದಲ್ಲಿ ಸ್ಟ್ರಾಂಗ್ ರೂಮ್ಗಳು ಓಪನ್ ಆಗಿದ್ದಾವೆ. ಪಕ್ಷಗಳ ಏಜೆಂಟ್ಗಳ ಸಮ್ಮುಖದಲ್ಲಿ ಸ್ಟ್ರಾಂಗ್ ರೂಮ್ ಓಪನ್ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಮತ ಎಣಿಕೆ ಕಾರ್ಯ ಆರಂಭ ಆಗುತ್ತೆ. 370 ವಿಧಿ ರದ್ದಾದ ನಂತರ ಮೊದಲ ಬಾರಿಗೆ ನಡೆದಂತ ಚುನಾವಣೆ ಇದು. ಬಿಜೆಪಿಗೆ ಗೆಲ್ಲಲೇಬೇಕಾದಂತ ಪ್ರತಿಷ್ಠೆ ಇದೆ. ಕೈಗೆ ಸೆಡ್ಡು ಹೊಡೆಯುವ ತವಕ ಇದೆ. ರಾಷ್ಟ್ರೀಯ ಪಕ್ಷಗಳ ಆರ್ಭಟದ ಮಧ್ಯೆ ಪ್ರಾದೇಶಿಕ ಪಾರ್ಟಿಗಳು ಸೆಣಸಾಟವನ್ನ ನಡೆಸ್ತಾ ಇದ್ದಾವೆ. ಜಮ್ಮು ಕಾಶ್ಮೀರ ಶತಾಯ ಗತಾಯ ಈ ಬಾರಿ ಗೆದ್ದೇ ಗೆಲ್ತೀವಿ ಅನ್ನೋ ಆತ್ಮವಿಶ್ವಾಸದಲ್ಲಿ ಮೋದಿ ಸರ್ಕಾರ ಇದೆ. ಅಂದರೆ ಬಿಜೆಪಿಯವರು ಇದ್ದಾರೆ, ಇತ್ತ ಕಾಂಗ್ರೆಸ್ನವರು. ಅದು ನಮ್ಮ ಬಿಗಿ ಹಿಡಿತದಲ್ಲಿರುವಂಥ ರಾಜ್ಯ, ಮುಸ್ಲಿಂ ರಾಜ್ಯ. ಹಾಗಾಗಿ ಕಾಂಗ್ರೆಸ್ಗೆ ಹೆಚ್ಚಿನ ಮತಗಳು ಬರ್ತವೆ, ನಾವೇ ಬಹುಮತವನ್ನು ಗೆದ್ದು ಅಧಿಕಾರ ಚುಕ್ಕಾಣಿ ಹಿಡಿತೀವಿ ಅಂತ ಹೇಳಿ ಬಹಳಷ್ಟು ಆತ್ಮವಿಶ್ವಾಸದಿಂದ ಇದ್ದಾರೆ ಕಾಂಗ್ರೆಸ್ ನಾಯಕರು. ಸುಲಭನಾ? ಈಸಿ ಆಗುತ್ತಾ ಗೆಲುವು? ಏನಾಗುತ್ತೆ? ಸ್ಟ್ರಾಂಗ್ ರೂಮ್ಗಳಂತೂ ಓಪನ್ ಆಗಿದ್ದಾವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತ ಎಣಿಕೆ ಕೂಡ ಆರಂಭ ಆಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಎಲ್ಲದರ ಬಗ್ಗೆಯೂ ಕೂಡ ಫಲಿತಾಂಶ ಬರುತ್ತೆ, ರಿಸಲ್ಟ್ ಬರುತ್ತೆ. ಆ ರಿಸಲ್ಟ್ಗಾಗಿ ಕಾಯ್ತಾ ಇದ್ದಾರೆ ಪ್ರತಿಯೊಬ್ಬರೂ ಕೂಡ. ಏನಾಗುತ್ತೆ ಅನ್ನೋ ಕುತೂಹಲದ ಜೊತೆಗೆ 370 ವಿಧಿ ರದ್ದು ಮಾಡುತ್ತೆ ಕೇಂದ್ರ ಸರ್ಕಾರ ಕಳೆದ ಬಾರಿ. ಅದಾದ ನಂತರ ನಡೀತಾ ಇರುವಂಥ ಮೊದಲ ಚುನಾವಣೆ ಇದು. ಅಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗಿದ್ದಾವೆ. 370 ವಿಧಿ ರದ್ದಾದ ನಂತರ ಬಹಳಷ್ಟು ಬದಲಾವಣೆ ಆಗಿದೆ. ಹಾಗಾಗಿ ಬಿಜೆಪಿಯ ಪರವಾಗಿ ಆ ಒಂದು ರಾಜ್ಯದ ಜನ ಈ ಬಾರಿ ಮತ ಹಾಕ್ತಾರೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಫಲಿತಾಂಶವೂ ಕೂಡ ಬಿಜೆಪಿಯ ಪರವಾಗಿಯೇ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಆದರೆ ಜಮ್ಮುವಿನಲ್ಲಿ ಬಿಜೆಪಿಯ ಪರವಾದಂಥ ಅಲೆ ಇದೆ ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು. ಆದರೆ ಕಾಶ್ಮೀರದಲ್ಲಿ ಕಾಂಗ್ರೆಸ್ ಪರವಾದಂಥ ಅಲೆ ಇದೆ. ಕಾಶ್ಮೀರದಲ್ಲಿ ಆಲ್ಮೋಸ್ಟ್ ಮುಸ್ಲಿಮರೇ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ನ ಮುಸ್ಲಿಮರು ಬಿಟ್ಟುಕೊಡೋ ಮಾತೇ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಆದರೆ ಈಗಾಗಲೇ ಈ ಸಮೀಕ್ಷೆಗಳು ಬಂದಿದ್ದಾವೆ. ಸರ್ವೆ ಆದ ನಂತರ ಕೆಲವೊಂದಿಷ್ಟು ಸಂಸ್ಥೆಗಳು ರಿಸಲ್ಟನ್ನು ಕೂಡ ಹೇಳಿದ್ದಾವೆ ಏನಾಗುತ್ತೆ ಅಂತ ಹೇಳಿ. ಸಮೀಕ್ಷೆಗಳ ಪ್ರಕಾರ ಜಮ್ಮು ಮತ್ತು ಕಾಶ್ಮೀರದಲ್ಲಿ ರಿಸಲ್ಟ್ ಅತಂತ್ರ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ. ಅಲ್ಲಿ 90 ಕ್ಷೇತ್ರಗಳು, ಒಟ್ಟಾರೆಯಾಗಿ 90 ಸೀಟುಗಳಿದ್ದಾವೆ ಟೋಟಲ್. ಅದರಲ್ಲಿ 46 ಮ್ಯಾಜಿಕ್ ನಂಬರ್ ಯಾವ ಪಕ್ಷವೂ ಕೂಡ ತಲುಪೋದಿಲ್ಲ ಅನ್ನೋದು ಸರ್ವೆಗಳು ಹೇಳ್ತಾ ಇರುವಂಥ ವಿಚಾರ. ಹಾಗಾಗಿನೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಸಲಿ ರಿಸಲ್ಟ್ ಬರುತ್ತೆ. ಯಾವ ಕ್ಷೇತ್ರದಲ್ಲಿ ಯಾವ ಪಕ್ಷದ ಅಭ್ಯರ್ಥಿ ಗೆಲ್ತಾರೆ ಅನ್ನೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಅದರಲ್ಲೂ ಬಿಜೆಪಿಯವರು ಭಾಳ ಆತ್ಮವಿಶ್ವಾಸದಿಂದ ಇದ್ದಾರೆ. ನಾವು ಜಮ್ಮು ಮತ್ತು ಕಾಶ್ಮೀರದ ಜನತೆಗೆ ನೆಮ್ಮದಿಯಾಗಿ ಬದುಕುವ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದೀವಿ, ಹಾಗಾಗಿ ಬಿಜೆಪಿಯ ಕೈ ಬಿಡೋದಿಲ್ಲ ಜಮ್ಮು ಕಾಶ್ಮೀರದ ಜನ ಅಂತ ಹೇಳಿ. ಆದರೆ ಕಾಂಗ್ರೆಸ್ನವರು ಕೂಡ ಆತ್ಮವಿಶ್ವಾಸದಿಂದ ಇದ್ದಾರೆ. ನೋಡೋಣ ಈ ಒಂದು ಎಕ್ಸಿಟ್ ಪೋಲ್ಗಳ ಭವಿಷ್ಯ ನಿಜವಾಗುತ್ತಾ ಸುಳ್ಳಾಗುತ್ತಾ ಅಂತ ಹೇಳಿ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ಟ್ರಾಂಗ್ ರೂಮ್ ಅಂತೂ ಓಪನ್ ಆಗಿದೆ. ಈಗ ಮತ ಎಣಿಕೆ ಪ್ರಾರಂಭ ಆಗಿದೆ ಈಗ. ನೋಡೋಣ ಏನಾಗುತ್ತೆ ಅಂತ.